ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಿಗಿನರ್ಸ್ಗೆ ತುಂಬ ಈಸಿಯಾಗಿರೋಂತಹ ಬಾರ್ಡರ್ ಲೈನ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 6 ಎಳೆದಾರೆಗೆ ಆರ್ಚಿಗೆಲ್ಲ ಹಾಕ್ತೀವಲ್ಲ, ಸ್ಮಾಲ್ ಸೈಜ್ ಬೀಡಿಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನ ನಾನಿಲ್ಲಿ ದಾರದಿಂದ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 6 ಎಳೆ ಸಿಲ್ಕ್ ದಾರಕ್ಕೆ. ಈಗ ಫಸ್ಟಿಗೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನಾವು ಎಲ್ಲಿಂದ ಶುರು ಮಾಡ್ತೀವಲ್ಲ, ಅಂದರೆ ಫ್ರಂಟ್ ಸೈಡಿಂದನೇ ಶುರು ಮಾಡಿ, ಅಂದರೆ ಕೆಳಗಡೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ವರೆಗೂ ಹೋಗ್ಬೇಕು. ಆ ಥರ ಪಲ್ಲು ಅಲ್ಲಿ ಹಾಕುವಾಗ ಯಾವಾಗಲೂ ಯಾವ ಥರ ಎಲ್ಲ ಡಿಸೈನ್ ಹಾಕ್ತೀವೋ ಅದೇ ಥರನೇ ಫಸ್ಟಿಗೆ 2 ಲಾಕ್ ಆದಮೇಲೆ ನಾನಿಲ್ಲಿ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸಾರಿ ದಾರ ತೊಗೊಂಡು ಆ 2 ಚೈನ್ ಹಾಕಿದ್ನಲ್ಲ ಅದ್ರ ಪಕ್ಕದಲ್ಲೇ ನಾನಿವಾಗ ಕಂಬ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸಾರಿ ದಾರ ತೊಗೊಂಡು ಕಂಬ ಹಾಕ್ತಾಯಿದ್ದೀನಿ. ನೋಡಿ, ಬೀಡ್ಸ್ನ ಸ್ವಲ್ಪ ಮುಂದೆ ಕೆಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೂಜಿ ಮೇಲೆ ಒಂದು ಸಾರಿ ದಾರ ತೊಗೊಂಡು ಪಕ್ಕದಲ್ಲೇ ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ನೀವು, ಆರ್ಚ್ ತೊಗೊತೀನಲ್ಲ ಅದಕ್ಕಿಂತ ಸ್ವಲ್ಪ ಬಿಗ್ ಸೈಜು. ಮತ್ತು ನೆಕ್ಸ್ಟ್ ಪಕ್ಕದಲ್ಲೇ ಸ್ವಲ್ಪ ಆ ಬೀಡ್ ಸ್ವಲ್ಪ ಜಾಗ ಆಗೋ ಥರ ನೋಡಿಕೊಂಡು ಸ್ವಲ್ಪ ದೂರದಲ್ಲೇ ನೀವು ಆಮೇಲೆ ನೋಡ್ಬೋದು, ಬೀಡನ್ನ ಮುಂದ್ಗಡೆ ಜರುಗಿಸ್ಕೊಂಡು ಒಂದು ಲಾಕ್ ಹಾಕಬೇಕು, ಮತ್ತು ಕಂಬ ಹಾಕಬೇಕು. ಇವಾಗ 2 ಚೈನ್ ಹಾಕ್ತೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಸ್ವಲ್ಪ ಅಷ್ಟು ಗ್ಯಾಪಿಗೆ ಮತ್ತೆ ಬಟ್ಟೆಗೆ ಸೂಜಿ ತೋರಿಸ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಸೂಜಿಗೆ ತೂರಿಸ್ಬಿಟ್ಟು, ಸೂಜಿನ ಬಟ್ಟೆಗೆ ತೋರಿಸಿ ದಾರ ತಂದುಬಿಟ್ಟು 2ರಿಂದ 1 ಕಂಬ, ಮತ್ತು ಇನ್ನೂ ಒಂದು ಕಂಬ ಹಾಕ್ತೀನಿ. 2 ಕಂಬ ಹಾಕಬೇಕು, ಒಂದು ಬೀಡ್ ಹಾಕಿ ಕಂಬ ಹಾಕಬೇಕು. ಆ ಥರ ನೋಡ್ತಾ ಇರ್ಬೋದು. ನೋಡಿ, ತೋರಿಸ್ತೀನಿ. ಇವಾಗ ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಬೀಡನ್ನ ದಾರದಲ್ಲಿ ಈ ಥರ ಇಟ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬೀಡನ್ನ ಮುಂದಕ್ಕೆ ಜರಿಸ್ಕೊಂಡು 2ರಿಂದ 1 ಕಂಬ, ಅಂದರೆ ಇಲ್ಲಿ 2 ಪ್ಲೇನ್ ಕಂಬ, 1 ಬೀಡ್ ಹಾಕಿರೋ ಕಂಬ. ಈ ಥರನೇ ಬೇಕು ಅಂದರೆ ನೀವು 4 ಕಂಬನೂ ಹಾಕ್ಬೋದು. ಅಂದರೆ ಬೀಡ್ ಹಾಕಿದ ಕಂಬ ಆದಮೇಲೆ ಒಂದು ಎಕ್ಸ್ಟ್ರಾ ಕಂಬನೂ ಹಾಕ್ಕೋಬೋದು. ನನಗೆ ಇದೇ ಕರೆಕ್ಟ್ ಸಾಕು ಅಂತ ಅನ್ನಿಸ್ತು. ಹಂಗಾಗಿ ಬಿಗಿನರ್ಸು ತುಂಬ ಈಸಿಯಾಗಿ ಬಾರ್ಡರ್ ಲೈನ್ ಡಿಸೈನ್ನ ಹಾಕ್ಬೋದು. ಬೇಕು ಅಂದರೆ ಏನು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕುಚ್ಚು ಕಟ್ಟಿನೂ ಸಹ ನೀವು ಕೊಡ್ಬೋದು. ಆ ಥರನೂ ಮಾಡ್ಬೋದು. ಅಂದರೆ 137 ದಾರ ಕುಚ್ಚು ಕಟ್ಟೋದಕ್ಕಾಗಲ್ಲ. ಒಂದು 100 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೊಂಡು ನೀವು ಕುಚ್ಚನ್ನ ಕಟ್ಬೋದು. ನೋಡಿ, ಮತ್ತೆ 2 ಚೈನ್ ಹಾಕ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಅದೇ ಥರನೇ ನಾನಿಲ್ಲಿ ಕಂಟಿನ್ಯೂ ಫುಲ್ಲು ಬೇಸ್ ಲೈನ್ ಫುಲ್ಲು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. 2 ಕಂಬ ಆದಮೇಲೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಬಟ್ಟೆಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು ಬೀಡನ್ನ ಮುಂದಗಡೆ ಎಳ್ಕೊಂಡು 2ರಿಂದ 1 ಕಂಬ ಹಾಕಬೇಕು. ನೋಡಿ, ಈ ಥರ ಹಿಡ್ಕೊಂಡ್ಬಿಟ್ಟು ಬೀಡನ್ನ, ಅಂದರೆ ಮುಂದಗಡೆ ಬಂದುಬಿಡುತ್ತೆ ಕ್ಲೀನಾಗಿ. 2ರಿಂದ 1 ಮತ್ತು 2ರಿಂದ 1 ಇದೇ ಥರನೇ ನಾನು ಫುಲ್ಲು ಬೇಸ್ ಲೈನ್ನ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ. ಮತ್ತು ನಾನು ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಂಡು ಬಿಡಬೇಕು. ಅದಾದ ನಂತರ ಈಗ ಇಲ್ಲಿ ನಾನು ಯಾವ ಕಲರ್ ಅಂದರೆ ಡಾರ್ಕ್ ಮಸ್ಟರ್ಡ್ ಕಲರ್ ತೊಗೊಂಡಿದ್ದೀನಿ. ಫಸ್ಟಿಗೆ ಏನು 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು ಲಾಕ್ ಮಾಡಬೇಕು. ಮತ್ತು ಅದೇ ಜಾಗದಲ್ಲೇ ಇನ್ನೂ ಒಂದು ಸರಿ ಲಾಕ್ ಮಾಡಿಬಿಟ್ಟು ಇಲ್ಲಿ 2ರಿಂದ 3 ಚೈನ್ ಹಾಕಿ, 3 ಚೈನ್ ಹಾಕೋದ್ರಿಂದ ನಮಗೆ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಬಿಚ್ಚಿದ್ದೀನಲ್ಲ, ಬಟ್ ಮತ್ತೆ ನಾನು ಹಾಕಿದ್ದೀನಿ. 2 ಚೈನ್ ಹಾಕ್ಬಿಟ್ಟು ನೋಡಿ, 2 ಚೈನ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಕಂಬನ ಹಾಕಬೇಕು. 1 ಕಂಬ ಆಯಿತು. ಈಗ 2ನೇ ಕಂಬ ಮತ್ತು 3ನೇ ಕಂಬ, ಟೋಟಲಾಗಿ ಇಲ್ಲಿ 3 ಕಂಬಗಳನ್ನ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು 3 ಕಂಬ ಹಾಕ್ತೀನಿ. ಮತ್ತು 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಏನು ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಮತ್ತೆ 3 ಕಂಬಗಳನ್ನ ಹಾಕ್ತೀವಿ. ಇಲ್ಲಿ ನಾವು ಪ್ಲೇನ್ ಕಂಬಗಳನ್ನ ಹಾಕ್ತೀವಿ, ಅಂದರೆ ಯಾವುದೇ ರೀತಿಯಾದಂಥ ಬೀಡ್ಸ್ಗಳನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಇದಕ್ಕೆ 3 ಸ್ಟೆಪ್ನಲ್ಲಿ ಬರುತ್ತೆ ಡಿಸೈನು, ಹಾಗಾಗಿ ನಾನಿಲ್ಲಿ ಪ್ಲೇನ್ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿರೋಂಥ ಸ್ಟೆಪ್ಪು ಪ್ಲೇನ್ ಬರುತ್ತೆ. ಈ ಥರ 3 ಕಂಬ ಆದಮೇಲೆ 2 ಚೈನ್ ಹಾಕಬೇಕು. ಮತ್ತು 3 ಕಂಬ, 2 ಚೈನ್ ಗ್ಯಾಪ್ನಲ್ಲಿ 3 ಕಂಬಗಳನ್ನ ಹಾಕ್ಕೊಂಡು ಇದೇ ಥರನೇ ಸೆಕೆಂಡ್ ಸ್ಟೆಪ್ನ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನಾನು ಎಲ್ಲ ಹಾಕೋ ವೀಡಿಯೋಸ್ಗಳನ್ನ ನೀವು ಚೆಕ್ ಮಾಡ್ಬೋದು. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಮೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಮೆಂಟ್ಸ್ ಮಾಡ್ದಂಗೆಲ್ಲ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ನಾವು ಇನ್ನೂ ಹೊಸ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೂ, ಆಮೇಲೆ ಯಾವುದೇ ರೀತಿಯಾದಂಥ ಬೀಡ್ಸ್ಗಳು ದಾರದ ಬಗ್ಗೆ ಡೌಟ್ಗಳಿದ್ದರೆ ನಾವು ಸ್ವಲ್ಪ
ತಿಳ್ಕೊಂಡು ನಿಮ್ಮ ಕಡೆಯಿಂದ ನಾವು ತಿಳ್ಕೊಬೋದು, ಈ ಥರ ಅಲ್ಲ ಅಂದರೆ ಆ ಥರ ಅಂತ ನೋಡ್ಬಿಟ್ಟು ನಾವು ಹೇಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ 3 ಕಂಬ 2 ಚೈನ್, 3 ಕಂಬ 2 ಚೈನ್ ಹಾಕ್ಕೊಂಡು ಲಾಸ್ಟಿಗೆ 2 ಚೈನ್ ಹಾಕಿ ಎಕ್ಸ್ಟ್ರಾ 2-3 ಚೈನ್ ಹಾಕಿ ದಾರನ ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಂಡ್ಬಿಡ್ಬೇಕು. ಸಾಕು, ಇಷ್ಟೇ ಸಾಕು ಅಂದರೆ 2 ಸ್ಟೆಪ್ಪಿಗೂ ನೀವು ಕುಚ್ಚು ಕಟ್ಬೋದು. 2ನೇ ಸ್ಟೆಪ್ನಲ್ಲೂ ನೀವು ಬೀಡನ್ನ ಯೂಸ್ ಮಾಡಿ. ಆ ಥರ ಏನಾದರೂ ಕುಚ್ಚು ಕಟ್ಟೋದಾದರೆ 2 ಸ್ಟೆಪ್ನಲ್ಲಿ ಕಟ್ಟೋದಾದರೆ ಈ 2 ಚೈನ್ಗಳಲ್ಲಿ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ಗಳನ್ನ ಹಾಕ್ಕೊಂಡು ಒಂದು 5-5ರಿಂದ ಒಂದೊಂದು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಇವಾಗ ಮತ್ತೆ ಏನಲ್ಲಿ 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ 2 ಅಥವಾ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ 2 ಸರಿ ಲಾಕ್ ಮಾಡ್ತೀನಿ. 1 2, ಇಲ್ಲಿನೂ ಸಹ 3 ಚೈನ್ ತೊಗೊಳ್ತೀನಿ. ನೋಡಿ ನೆಕ್ಸ್ಟ್ 2 ಚೈನ್ ಇತ್ತಲ್ಲ ಅದರೊಳಗಡೆಗೆ ಮತ್ತೆ ಇಲ್ಲಿ ಕಂಬಗಳನ್ನ ಹಾಕ್ತೀನಿ. 1 ಕಂಬ ಆಯಿತು. ಈಗ 2ನೇ ಕಂಬ, 2ರಿಂದ 1, 2ರಿಂದ 1. ನೀವೇನು ಫಸ್ಟಿಗೆ ನಾನು ಬೇಸ್ ಲೈನ್ ತೋರಿಸಿದ್ನಲ್ಲ ಅದೇ 3rd ಸ್ಟೆಪ್ನಲ್ಲಿ ನಾನು ಬೇಸ್ ಲೈನ್ನೇ ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ಸೇಮ್ ಅದೇ ಮೆಥಡ್ನೇ ನಾನು ಯೂಸ್ ಮಾಡಿರೋದು. 2ರಿಂದ 1, 2ರಿಂದ 1 ಕಂಬಗಳನ್ನ ಹಾಕ್ಕೊಂಡು 2 ಕಂಬ ಆದಮೇಲೆ 1 ಬೀಡನ್ನ ಹಾಕ್ತೀನಿ, ಮತ್ತು 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಗೆ ಮತ್ತೆ ಕಂಬ ಹಾಕಬೇಕು. 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಬೀಡನ್ನ ಮುಂದುಗಡೆ ಜರುಗಿಸ್ಕೊಂಡು 2ರಿಂದ 1, 2ರಿಂದ 1 ಕಂಬ ಹಾಕಬೇಕು. ಕಂಬ ಆದಮೇಲೆ 2 ಚೈನ್ ಹಾಕಿ ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಗೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 2 ಸ್ಟೆಪ್ನಲ್ಲಿ ಹಾಕಬೇಕು ಅಂದರೆ ನೀವು ನಾನು ಸೆಕೆಂಡ್ ಸ್ಟೆಪ್ನಲ್ಲಿ ಮಸ್ಟರ್ಡ್ ಕಲರ್ ಹಾಕಿದ್ನಲ್ಲ ಅಲ್ಲಿ ನೀವು 2 ಚೈನ್ ಹಾಕೋ ಬದಲು 1 ಬೀಡನ್ನ ಅಂದರೆ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕಿಬಿಟ್ಟು ಒಂದು 4 ಬೀಡ್ ಹಾಕಿಬಿಟ್ಟು 5ನೇ ಇದಕ್ಕೆ ಬೀಡ್ ಹಾಕಬಾರ್ದು, ಹಾಗೆ 2 ಚೈನ್ ಹಾಕಿಬಿಟ್ಟು ಅಲ್ಲಿ ಕುಚ್ಚು ಕಟ್ಬೋದು. ಆ ಥರ ವೇರಿಯೇಷನ್ನು ಮಾಡ್ಕೋಬೋದು. ಈ ಥರದ್ದೇ ನನ್ನ ಸ್ಯಾರಿಗೆ ಪರ್ಲ್ನಲ್ಲಿ ಹಾಕಿದ್ದೆ ನಾನು ಈ ಮುಂಚೆ ಬಾರ್ಡರ್ ಲೈನ್ ಡಿಸೈನ್. ಬಟ್ 2 ಸ್ಟೆಪ್ನಲ್ಲಿ ಹಾಕಿದ್ದೆ, ಒಂದು ಗೋಲ್ಡ್ ಬೀಡ್ ಮತ್ತು ಪರ್ಲ್ ಹಾಕಿ. ಇದು 3 ಸ್ಟೆಪ್ ಹಾಕಿ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಸಹ ನೀವು ಬೇಕು ಅಂದರೆ ಮೇಲ್ಗಡೆ ಕುಚ್ಚು ಕಟ್ಕೋಬೋದು. ಲಾಸ್ಟಿಗೆ ನೋಡಿ ಈ ಥರ ಬರುತ್ತೆ. ಇಲ್ಲಿ 2 ಚೈನ್ ಹಾಕಿಬಿಟ್ಟು ಎಕ್ಸ್ಟ್ರಾ ಬೀಡ್ ಹಾಕಿ ಕಂಬ ಹಾಕಿತ್ತಲ್ಲ ಎಕ್ಸ್ಟ್ರಾ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಲಾಸ್ಟ್ ಏನು ನಾವು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ 1-2 ಸರಿ ಈ ಥರ ಲಾಕ್ ಮಾಡಿಕೊಂಡು ದಾರನ ಕಟ್ ಮಾಡಿಬಿಟ್ಟು ಈ ದಾರಗಳನ್ನೆಲ್ಲ ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂಯಿಂದ ಕ್ಲೀನಾಗಿ ಟ್ರಿಮ್ ಮಾಡ್ಕೊಂಬಿಟ್ಟು ದಾರನ ಬ್ಯಾಕ್ ಸೈಡು ಆದಾದ ಕಲರ್ಗಳಿಗೆ ಮೇಲೇ ಗಮ್ಮಿಂದ ಸ್ಟಿಕ್ ಮಾಡಿಬಿಟ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಇದು ನೀವು ಬ್ಲೌಸ್ ತೋಳುಗಳಿಗೂ ಸಹ ನೀವು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಈ ಥರ ಹಿಡ್ಕೊಂಡ್ಬಿಟ್ಟು ಮಾಡೋದಕ್ಕೆ ಹೋಗಬೇಡಿ, ಜಸ್ಟ್ ಒಂದೊಂದನ್ನೇ ತೊಗೊಂಡು ಒಂದೊಂದನ್ನು ಅಂಟಿಸ್ಕೊಂಡು ಹೋಗಬೇಕು. ಇದಿಷ್ಟು ಡಿಸೈನ್ ಈ ಥರ ಇದೆ. ತುಂಬ ಸಿಂಪಲ್ಲಾಗಿರಲಿ ಅನ್ನೋರಿಗೆ ಈ ಥರ ಮಾಡಿಕೊಡ್ಬೋದು, ಕುಚ್ಚನ್ನು ಸಹ ಕಟ್ಟಿಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡಿಸೈನ್ ಇಷ್ಟ ಆಗಿದರೆ ಆದಷ್ಟು ಶೇರ್ ಮಾಡಿ. ಹಾಗೆ ನೀವು ಹಾಕಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ತುಂಬ ಸ್ಟಿಫ್ ಆಗಿದೆ, ಎಲ್ಲೂ ಸಹ ನಿಮಗೆ ಫೋಲ್ಡ್ ಆಗೋದಿಲ್ಲ. ಈ ಥರ ನೆರಿಗೆ ಹಾಕಿದಾಗ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾನು 5 ಸ್ಟೆಪ್ವರೆಗೂ ಹಾಕ್ಕೊಂಡ್ಬಿಟ್ರೆ ಲೇಸ್ ಥರ ಕಾಣುತ್ತೆ, ಆ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ದುಪಟ್ಟಗಳಿಗೆ ಹಾಕ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.